ಇವತ್ತು ನಮ್ಮ ಬೆಳಗ್ಗೆ 7 ಆಗಿತ್ತು ಎದ್ದಿದ್ದು. ಬೆಳಗ್ಗೆ ಎದ್ದು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಹಿಂದ್ಗಡೆ ಹೋಗಿ ಒಂದು ಸ್ವಲ್ಪ ತರಕಾರಿ ತೊಗೊಂಬಂದು ತನ್ವಿ ಯಶ್ವಿ ಎದ್ದಿದ್ರು, ಅವ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹಾಗೆ ಪಲಾವ್ ಎಲ್ಲ ಮಾಡಿಕೊಂಡು ಅವ್ರಿಗೂ ಟಿಫನ್ ಮಾಡ್ಸೋಣ ಅಂತ ಇಬ್ಬರು ಎದ್ದಿದ್ರಲ್ಲ, ಅದಕ್ಕೆ ಇಬ್ಬರಿಗೆ ಒಂದೇ ಸರ್ತಿಗೆ ಮಾಡ್ಸೋಣ ಅಂತ ಯಶ್ವಿಗೂ ಮಾಡಿಸ್ತಿದ್ದೀನಿ ತನ್ವಿ ಜೊತೆಗೆ. ಅವರು ಬೇಗ ತಿನ್ನೋದಿಲ್ಲ, ಅದ್ರಾಗೆ ಸ್ಲೋಲಿ ತಿಂತಾರೆ. ತಿನ್ನಿಸಿ ಇಬ್ಬರಿಗೆ ಟಿಫನ್ ಮಾಡಿಸಿ ನಾನು ನಿನ್ನೆ ರಾತ್ರಿದೆ ರೊಟ್ಟಿ ಇತ್ತು, ಅದನ್ನ ರೊಟ್ಟಿ ಪಲ್ಯ ತಿಂದು ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದು ಹಾಗೆ ಇವಾಗ ಮಧ್ಯಾಹ್ನ ಊಟ ಮಾಡಿಸಿ ನಾನು ಬೇಯಿಸ್ಬೇಕು ಹಾಕ್ಕೊಂಡಿದ್ದೆ ಮುಖಕ್ಕೆ. ಯಶ್ವಿ ಮಲ್ಕೊಂಡು ಅವಳು ಮಲಗಿಸಿ ಹಾಗೆ ನಾನು ಮುಖ ತೊಳ್ಕೊಂಬಂದು ಒಂದು ಸ್ವಲ್ಪ ಐರನ್ ಮಾಡೋವಿತ್ತು ಬಟ್ಟೆ ನಮ್ಮ ಮನೆಯವರು, ಹಾಗೆ ಐರನ್ ಎಲ್ಲ ಮಾಡಿದೆ. ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಬಟ್ಟೆ ಎಲ್ಲ ಐರನ್, ಹಾಗೆ ನಾನೇ ಮಾಡಿ ತನ್ವಿ ಸ್ಕೂಲ್ ಟೈಮ್ ಆಯಿತು, ಅವಳನ್ನು ಕರ್ಕೊಂಬರ್ಬೇಕಲ್ಲ ಅಂತ ಹಾಗೆ ನಾನು ರೆಡಿಯಾಗಿ ಅವಳನ್ನು ಕರ್ಕೊಂಬಂದು ನೈಟ್ ಏನು ಮಾಡೋಣ ಅಡುಗೆ ಅಂದ್ಕೊಂಡು ಬಿಸಿಬೇಳೆ ಬಾತ್ ಮಾಡಿದ್ದೆ. ಬಿಸಿಬೇಳೆ ಬಾತ್ ಮಾಡಿ ಇಲ್ಲಿಗೆ ನಾನು ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ.